ವಿಡಿಯೋದಾಗಿ ಏನಾಗುತ್ತಮ್ಮ? ವೈಬ್ರೇಷನ್ ಬರುತ್ತಾ? ಏನಂತ ಕೇಳ್ದ? ಏನು ಕೇಳ್ದೆ? ಯಾವ್ದು ಅಂದ್ಕೊಂಡಿದ್ದೆ ಅದು ಅವಾಗ ಆಗಿಲ್ಲ. ಇನ್ನು 3 ತಿಂಗಳಿಗೆ ಆಗ್ಬೇಕು ನಮಗೆ. ನಾನು ನಿಮ್ಗೆ ಅದನ್ನ ಅರ್ಕೆ ಒಪ್ಪಿಸಿ ಹೋಗ್ತೀನಿ ಅಂತ ಅನ್ಕೊಂಡಿದ್ದೀನಿ. ವೈಬ್ರೇಷನ್ ಬರುತ್ತಾ? ಕೊಡಿದ್ದೆ ರಿಮೇಂಡ್ ಹೌದು ಆಗಬೇಕು. ಬಾಪ ಇಲ್ಲಿ ನನ್ಗೆ ಯಾರ ಹೋಮಾಚಾರ ಏನಾರ ಮಾಡವ್ರು ಅಂದ್ರೆ ನನ್ನ ಮೈ ಮೇಲೆ ಇದು ಬಾತಾಯಿ ಅದು ಯಾವ ಥರ ಸೂಚನೆ ಕೊಡ್ತೇವೆ ಕೊಡು ಅಂತ ಮನಸ್ಫೂರ್ತಿ ಜ್ಞಾನ ಮಾಡತ್ತೀನಿ. ನಮ್ಮ ಮುಂದೆ ಕಣ್ಮುಚ್ಕೊ ಕೇಳು, ನಿನಗೆ ಯಾವ ಥರ ಸೂಚನೆ ಕೊಡ್ತೇವೆ ನೋಡು. ಹೋಮಾಚಾರ ನಡೆದೈತೆ ಅಂದ್ರೆ ನಮ್ಮ ಮನೆಯಲ್ಲಿ ಉಚ್ಚಾಟನ ಆಗೈತೆ ಅಂದ್ರೆ ನನ್ನ ದೇಹದಲ್ಲಿ ಏನನ್ನ ಒಂದು ತೋರಿಸು ಅದ್ಭುತ ಅಂತ ನಿನ್ನ ಮನಸ್ಫೂರ್ತಿ ಬೇಡ. ನಿನ್ನ ಆತ್ಮ ಎಮ್ಮಕ್ಕೆ ಹೋಗ್ಲಿ, ನಿನ್ ಜ್ಞಾನ ಮಾಡು. ಒಂದು ತಿಂಗಳು 2 ತಿಂಗಳಿಂದ ಇದೆ. ಅವರೇ ಬಂದು ಕೇಳ್ತಾರೆ ಇಲ್ಲಿ, ಅವ್ರಿಗೆ ತೋರಿಸುತ್ತೆ. ಆಗ್ಬೇಕಂದ್ರೆ ಮೈಯೆಲ್ಲ ಜುಮ್ಮಂತ ಹತ್ತೈತೆ. ಹೋಮಾಚಾರ ನಡೆದ್ರೆ ಜುಮ್ಮಂತ ಹತ್ತದೆ, ಇಲ್ಲಂದ್ರೆ ಇಲ್ಲ. ನಾರ್ಮಲ್ ಈಗ ಮನೆ ಕೊಡ್ತಾರೆ ಹಂಗೆ ಇರ್ತಾರೆ. ಒಬ್ಬೊಬ್ರು ದೇವ್ರು ಬಂದ್ಬಿಡುತ್ತೆ, ಒಬ್ಬೊಬ್ರು ಇಲ್ಲಿ ನಿಂತ್ಕೊಳ್ಳೋಕೆ ಆಗಲ್ಲ. ಪರೀಕ್ಷೆಗೆ ಬಂದವರು ಅಲ್ಲಿ ಬಿದ್ದಿರ್ತಾರೆ. ಏನು ಸಂಕಲ್ಪ? ಇದೇ ತಾನೆ ಇವಾಗ ನಾನೇ ಬೇಕಂತ ಮಾಡಿದ್ದೀನಾ? ಯಾಕಂದ್ರೆ ಅಮ್ಮನ ಮುಂದೆ ಕೆಟ್ಟದ್ದು ಯಾವ್ದು ನಿಂತ್ಕೊಳಕ್ ಆಗಲ್ಲ, ದೇವ್ರ ಮುಂದೆ ಕೆಟ್ಟದ್ದು ಯಾವ್ದು ನಿಲ್ಲಕ್ ಆಗಲ್ಲ. ಅಂತದ್ರಲ್ಲಿ ಇವಾಗ ಅಲ್ಲಿ ನಿಂತ್ಕೊಳ್ಳೋಕೆ ಹೇಗಿದ್ದೆ, ಇವಾಗ ಇಲ್ಲಿ ಬಂದು ನಿಂತ್ಕೊಂಡು ಏನ್ ಅನ್ಸುತ್ತೆ ನಿನ್ಗ? ಮತ್ತೆ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ತಾಯಿ ಭವನ ಅಂದ್ರೆ ಏನಮ್ಮ ಜನರಿಗೆ ಅಷ್ಟೊಂದು ಗೊತ್ತಿಲ್ಲ. ಈ ನಡುವೆ ಎಲ್ಲ ಪೂರ್ತಿ ಅದೇ. ಇದು ಬಂದು ಏನು ನೀವು ಎಲ್ಲ ಬಿಟ್ಟೈತೆ, ತಳ್ಳು ಬಿಡಕ್ಕೆ ಆಗ್ಬಿಡುತ್ತೆ, ಎಳೆದು ಹಾಕೊಡುತ್ತೆ. ಇಲ್ಲಿ ಜನ ಜಾಸ್ತಿ ಅವಡ್ ಮಾಡಕ್ ಆಗ್ತಾರ, ಅದಕ್ಕೆ 19 ಮಾಡಕ್ ಆಗ್ತ ಟೈಮ್ ಕೊಡ್ಸೋದೇ ಇಲ್ಲ. ಹಂಗ ನಡೀತದೆ ಇಲ್ಲಿ. 2 ಸಲ ಅಮಾವಾಸ್ಯೆ ಬರ್ಬೇಕು ಅಂತ ಹೊರಟಿದ್ವಿ, ಆಗ್ತಾನೆ ಇಲ್ಲ. ಯಾವ್ದಾದ್ರು ಒಂದು ನಾನು ಈ ಸನ್ನಿಧಾನಕ್ಕೆ ಯಾರೇ ಬರ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟದೇ ಬೇಡ. ಅವ್ರು ಬಂದು ಇಲ್ಲಿ ನಿಂತ್ಕೊಂಡು ಅಮ್ಮ ನನ್ಗೆ ಹೋಮಾಚಾರ ಆಗೈತೆ ಅಂದ್ರೆ ನನ್ನ ಮನೆಯಲ್ಲಿ ನನ್ಗೆ ವೈಬ್ರೇಷನ್ ಕೊಡ್ತಾ ಮೈಯೆಲ್ಲ ಊಗಿಸಂದ್ರೆ ಹೋಮಾಚಾರ ಆಗಿದ್ರೆ ಊಗಿಸುತ್ತೆ, ಇಲ್ಲಂದ್ರೆ ಇಲ್ಲ. ಒಂದು ವಿಧಾನ, ಅಮ್ಮ ನನ್ನ ಭೂಮಿ ವಿಚಾರ ಆಗುತ್ತೆ ಅಂದ್ರೆ ನನ್ನ ಕೈ ಎಳಿ ಅಂದ್ರೆ ಕೈ ಎಳಿತೈತೆ. ಕೈ ಇಟ್ಕೊಂಡಿದ್ರೆ ಅದೇ ಯಾರೋ ಬಂದು ಎಳೆದಂಗೆ ಆಗುತ್ತೆ ಈ ಜಾಗದಲ್ಲಿ, ಅದು ಭೂಮಿ ವಿಚಾರ ಆಗುತ್ತೆ. ಇಲ್ಲ ಮಕ್ಕಳು ಸಂತಾನ ನನ್ಗೆ ಬೇಕು ತಾಯಿ ನನ್ ಕೊಡು ವೈಬ್ರೇಷನ್ ಕೊಡಂದ್ರೆ ವೈಬ್ರೇಷನ್ ಕೊಡುತ್ತೆ. ಅದು ಈ ಜಾಗದಲ್ಲಿ ಇಂಥ ಭಾವನೆ ನಡೀತಾ ಇರೋದು ಈ ನಡುವೆ. ಅಪ್ಪ ಸಾಕು.